ಚೈತ್ರ ಮಾಸದ ಹುಣ್ಣಿಮೆ ದಿವಸ ರಾಮಚಂದ್ರನ ಪರಮ ಭಕ್ತನಾದಂಥ ಆಂಜನೇಯನ ಜನ್ಮೋತ್ಸವವನ್ನು ಆಚರಣೆ ಮಾಡಲಿಕ್ಕತ್ತೀವಿ. ಈ ಆಂಜನೇಯನ ಜನ್ಮೋತ್ಸವವನ್ನು ಸರಳವಾಗಿ ಮನೆಯಲ್ಲಿ ಶಾಸ್ತ್ರೋಕ್ತವಾಗಿ ಸಂಕಲ್ಪಪೂರ್ವಕವಾಗಿ ಯಾವ ರೀತಿ ಆಚರಣೆಯನ್ನು ಮಾಡಬೇಕು ಹೇಳ್ಕೊಡ್ತೇನಂತ. ಪ್ರತಿಯೊಬ್ಬರೂ ಆಚರಣೆಯನ್ನು ಮಾಡಿರಿ. ಯಾರು ಬೇಕಾದರೂ ಈ ಆಚರಣೆಯನ್ನು ಮಾಡ್ಬೋದು. ಆಂಜನೇಯ ಹುಟ್ಟಿದ್ದು ಪಂಪಾ ಕ್ಷೇತ್ರದ ಕಿಷ್ಕಿಂಧೆ ಅನ್ನೋ ಒಂದು ಪರ್ವತದಲ್ಲಿ. ಇದು ನಮ್ಮ ಕರ್ನಾಟಕದಲ್ಲಿ ಇದೆ ಅಂತ ಹೇಳಿಕೊಳ್ಳಿಕ್ಕೆ ನಮಗೆ ಬಹಳನೇ ಸಂತೋಷ ಅನ್ನಿಸ್ತದೆ. ಆಂಜನೇಯ ಹುಟ್ಟಿರೋದು ಪಂಪಾ ಕ್ಷೇತ್ರದ ಕಿಷ್ಕಿಂಧ ಪರ್ವತದಲ್ಲಿ ಹುಟ್ಟಿದ. ಈ ಪಂಪಾ ಕ್ಷೇತ್ರ ಅನ್ನೋದೇ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಪಂಪಾ ಕ್ಷೇತ್ರ ಅಂದರೆ ಹಂಪಿ ಕ್ಷೇತ್ರಕ್ಕೆ ನಾವು ಪಂಪಾ ಕ್ಷೇತ್ರ ಅಂತ ಹೇಳ್ತೇವೆ. ಇದಕ್ಕೆ ಪಂಪಾ ಕ್ಷೇತ್ರ ಅಂತ ಯಾಕೆ ಕರೀತಾರೆ, ಇದರ ಮಹತ್ವ ಏನು ಹೇಳ್ತೀನಿ ಕೇಳ್ರಿ. ಪಂಪಾದೇವಿ ಬ್ರಹ್ಮನ ಮಗಳು. ಅವಳು ಹೇಮಕೂಟ ಪರ್ವತದಲ್ಲಿ ಪರಶಿವನನ್ನು ಕುರಿತು ತಪಸ್ ಮಾಡಿದಳು. ಏನಂತ ಅಂದರೆ, ಶಿವ ನೀನೇ ನನ್ನನ್ನು ಮದುವೆ ಆಗಬೇಕು, ನಿನ್ನಲ್ಲದೆ ಬೇರೆ ಯಾರೂ ನನಗೆ ಗಂಡ ಆಗಬಾರ್ದು ಅಂಥೇಳಿ ಎಷ್ಟೋ ವರ್ಷ ಆಕೆ ತಪಸ್ ಮಾಡ್ತಾಳೆ. ಆಕೆಯ ತಪಸ್ಸಿಗೆ ಮೆಚ್ಚಿದಂಥ ಪರಶಿವನು ಆಕೆಯನ್ನು ಮದುವೆಯಾಗ್ತಾನೆ. ಆ ಕ್ಷೇತ್ರವನ್ನು ಯಾವ ಸ್ಥಳದಲ್ಲಿ ಆಕೆಗೆ ಮದುವೆಯಾಯಿತು, ಯಾವ ಸ್ಥಳದಲ್ಲಿ ಆಕೆ ಕಠಿಣವಾದ ತಪಸ್ಸನ್ನು ಮಾಡಿದ್ದು, ಆ ಕ್ಷೇತ್ರವನ್ನು ಇವತ್ತು ಪಂಪಾ ಕ್ಷೇತ್ರ. ಆಕೆಯನ್ನು ಮದುವೆಯಾಗಿದ್ದಕ್ಕೆ ಶಿವನಿಗೆ ಪಂಪಾಪತಿ ಅಂಥೇಳಿ ಕರೀತಾರೆ. ಈ ಪಂಪಾ ಕ್ಷೇತ್ರ ಇರುವುದು ನಮ್ಮ ಕರ್ನಾಟಕದ ಹೊಸಪೇಟೆ ಜಿಲ್ಲೆಯಲ್ಲಿ. ಇದನ್ನು ಹಂಪೆ ಅಂಥೇಳಿ ಕರಿತೇವೆ. ಇವತ್ತಿಗೂ ಕೂಡ ಅಲ್ಲಿ ಶಿವನ ಒಂದು ದೊಡ್ಡ ದೇವಸ್ಥಾನ, ಬಹಳನೇ ಸುಂದರವಾಗಿರುವಂಥ ದೇವಸ್ಥಾನ ಅದ. ಯಾರು ಹಂಪಿ ನೋಡಿಲ್ಲ ಒಂದ್ಸಲ ಬಂದು ನೋಡ್ರಿ. ಈ ಕಿಷ್ಕಿಂಧ ಪರ್ವತ ಇರೋದು ಅಲ್ಲಿ ಆಂಜನೇಯ ಹುಟ್ಟಿದ್ದು ಈ ಪಂಪಾ ಕ್ಷೇತ್ರದ ಕಿಷ್ಕಿಂಧ ಪರ್ವತದಲ್ಲಿ ಆಂಜನೇಯ ಜನನ ಆತು. ಅದಕ್ಕೂ ಒಂದು ಸುಂದರವಾದ ಕಥೆ ಅದ, ಅದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ಯಾವ ರೀತಿಯಾಗಿ ಆಂಜನೇಯನ ಜನ್ಮೋತ್ಸವವನ್ನು ಆಚರಣೆ ಮಾಡಬೇಕು, ಏನು ಸಂಕಲ್ಪ ಮಾಡಬೇಕು, ಏನೇನು ತಯಾರಿ ಮಾಡ್ಕೊಳ್ಬೇಕು ಹೇಳ್ತೀನಿ ಕೇಳ್ರಿ. ಮೊದಲಿದಾಗಿ ನೀವು ಎಲ್ಲಿ ಪೂಜೆ ಮಾಡ್ತೀರೋ ಆಂಜನೇಯನಿಗೆ, ಎಲ್ಲಿ ಪ್ರಶಸ್ತವಾದ ಸ್ಥಳ ಅಂತ ಅನ್ನಿಸ್ತದೋ, ದೇವರ ಮನೆಯೊಳಗೆ ಅನುಕೂಲ ಇದ್ರೆ ದೇವರ ಮನೆಯೊಳಗೆ ಮಾಡಿರಿ. ಇಲ್ಲ ಅಂತಂದರೆ ಹಾಲ್ನಲ್ಲಿ ಕೂಡ ಸ್ವಚ್ಛವಾಗಿ ಒರೆಸಿ ಒಂದು ಮಣೆಯನ್ನು ಹಾಕಿ ಈ ರೀತಿಯಾಗಿ ರಂಗವಲ್ಲಿಯನ್ನು ಹಾಕಿ ದೇವರ ಮುಂದೆ ದೀಪವನ್ನು ಹಚ್ಚಿಟ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ನಿಮ್ಮ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡಿರಬೇಕು. ತಲೆ ಮೇಲೆ ಸ್ನಾನವನ್ನು ಮಾಡ್ಕೊಂಡು ಬಂದು ಮಡಿ ಉಟ್ಕೊಂಡು ಬಂದು ಈ ರೀತಿಯಾಗಿ ಆಂಜನೇಯನ ಫೋಟೋ ಇದ್ದರೆ ಫೋಟೋ ಇಡ್ರಿ, ಅಥವಾ ನಿಮ್ಮ ಮನೆಯಲ್ಲಿ ಮೂರ್ತಿ ಇದ್ದರೆ ಮೂರ್ತಿ ಕೂಡ ಇಡ್ಬೋದು. ಗಂಡಸರು ಮಾಡ್ಬೋದು ಅಥವಾ ಹೆಂಗಸರು ಕೂಡ ಈ ರೀತಿಯಾಗಿ ಮಾಡ್ಬೋದು. ಈ ರೀತಿಯಾಗಿ ದೇವ್ರ ಮೇಲೆ, ದೇವರ ಒಂದು ಮಣೆ ಮೇಲೆ ರಂಗವಲ್ಲಿಯನ್ನು ಹಾಕ್ಕೊಂಡು ಫೋಟೋ ಇಟ್ಟುಕೊಂಡು ಏನೇನು ರೆಡಿ ಮಾಡಿಟ್ಕೋಬೇಕು ಅಂದರೆ, ನಿಮ್ಮ ಮನೆಯಲ್ಲಿ ಮೂರ್ತಿ ಇದ್ದರೆ, ಅಭಿಷೇಕವನ್ನು ಮಾಡ್ತಾ ಇದ್ದರೆ ಅಭಿಷೇಕಕ್ಕೆ ಸಂಬಂಧಪಟ್ಟಂಥ ಪಂಚಾಮೃತಕ್ಕೆ ಏನೇನು ಬೇಕೋ ಅವನ್ನೆಲ್ಲವನ್ನು ಇಟ್ಕೊಳ್ಬೇಕು. ತುಳಸಿ ಇಟ್ಕೊಳ್ಬೇಕು, ಹೂ ಇಟ್ಕೊಳ್ಬೇಕು, ಅಭಿಷೇಕಕ್ಕೆ ನೀರು ಬೇಕು, ಸಂಕಲ್ಪಕ್ಕೆ ನೀರು. ಕೆಂಪು ಕಡಲೆ ಇರ್ತದಲ್ಲ, ಅವನಿಗೆ ಕಡ್ಲಿ ಉಸಳಿ ಅಂದರೆ ಭಾಳ ಪ್ರೀತಿ ಅಂತ ಆಂಜನೇಯಗೆ. ಕಡ್ಲಿ ಉಸಳಿ ಅಂದರೆ ಕೆಂಪು ಕಡಲೆಯನ್ನು ನೆನೆ ಹಾಕಬೇಕು. ಬೆಳಗ್ಗೆ ಬೇಗ ಎದ್ದು ಅವನು ತೊಳೆದು ಇಟ್ಕೊಳ್ಬೇಕು. ಸ್ನಾನಕ್ಕಿಂತ ಮುಂಚೆ ನೀರೆಲ್ಲ ಬಸ್ದಿಟ್ಕೊಳ್ಬೇಕು. ಸ್ನಾನ ಮಾಡಿ ಬಂದು ಅದಕ್ಕೆ ನೀರು ಹಾಕಿ, ಅಂದರೆ ಶುದ್ಧೋದಕ ಮಾಡ್ಕೊಳ್ಳೋದು ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಮಾಡಿಕೊಂಡು ನೈವೇದ್ಯಕ್ಕೆ ಕಡ್ಲಿ ಉಸಳಿ ಮತ್ತು ಸತ್ಯನಾರಾಯಣ ಪ್ರಸಾದವನ್ನು ನಾಳೆ ಅವನಿಗೆ ಆಂಜನೇಯನಿಗೆ ಬೆಳಗ್ಗೆ ತೊಟ್ಲಕ್ಕೆ ಹಾಕಿದ ತಕ್ಷಣ ನೈವೇದ್ಯ ಇರ್ತದೆ. ಈ ರೀತಿಯಾಗಿ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಈಗ ಮೊದಲು ಸಂಕಲ್ಪ ಮಾಡ್ಕೊಳ್ಬೇಕಾಗ್ತದೆ. ಸಂಕಲ್ಪವನ್ನು ಹೇಳ್ತೀನಿ, ನಂತರ ಪೂಜಾ ಮುಂದುವರಿಸ್ತೀನಿ. ಶುಭ ನಕ್ಷತ್ರ, ಶುಭ ಯೋಗ, ಶುಭ ಕರ್ಣೆ ಏವಂ ಗುಣ ವಿಶೇಷ ವಿಶಿಷ್ಟಾಯಾಂ ಶುಭತಿಥೌ ಅಸ್ಮಾಕಂ ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಆಯುರಾರೋಗ್ಯ ಸಿದ್ಧ್ಯರ್ಥಂ ಪರಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧ್ಯರ್ಥಂ ಸಮಸ್ತ ಮಂಗಳವಾಪ್ತ್ಯರ್ಥಂ ಶಾಸ್ತ್ರಪಲಾಯನಾರ್ಥಂ ದುರಿತಯ ನಿವಾರಣಾರ್ಥಂ ಚ ಶ್ರೀರಾಮ ಭಕ್ತ ಹನುಮಂತ ದೇವತಾ ಪ್ರೀತ್ಯರ್ಥಂ ಯಥಾಶಕ್ತಿ ಯಥಾ ಜ್ಞಾನೇನ ಶ್ರೀ ಆಂಜನೇಯ ಜನ್ಮೋತ್ಸವ ಕರ್ಮ ಕರಿಷ್ಯೆ ಅದೋ ನಿರ್ವಿಘ್ನತಾ ಸಿದ್ಧ್ಯರ್ಥಂ ಮಹಾಗಣಪತಿ ಸ್ಮರಣಂಚ ಕರಿಷ್ಯೆ ಅಂಥೇಳಿ ಕೈಗೆ ಅಕ್ಷತೆಗೆ ನೀರು ಹಾಕ್ಕೊಂಡು ಬಿಡಬೇಕು. ನಂತರ ಗಣಪತಿಯನ್ನು ಸ್ಮರಣೆ ಮಾಡ್ಕೊಳ್ಬೇಕು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಅಂಥೇಳಿ ಗಣಪತಿಗೆ ಪೂಜೆ ಇಟ್ಕೊಂಡಿದ್ರೆ ಗಣಪತಿ ಪೂಜೆ ಮಾಡಬೇಕು. ಇಲ್ಲಾಂದರೆ ಕೈ ಮುಗಿದು ನಮಸ್ಕಾರ ಮಾಡಿದರೆ ಸಾಕು. ಮೊದಲು ಹನುಮಂತ ದೇವರ ಪೂಜೆಯನ್ನು ಮಾಡೋಕ್ಕಿಂತ ಮುಂಚೆ ಒಂದು ಕಲಶದಲ್ಲಿ ನೀರನ್ನು ಇಟ್ಕೊಂಡು ಅದಕ್ಕೆ
ಪಂಪಾ ಪೂಜಾ ಅಂತ ಹೇಳ್ತಾರೆ. ಆ ಪಂಪಾ ಪೂಜೆ ಯಾಕೆ ಮಾಡಬೇಕು ಅಂದರೆ ಪಂಪಾ ಕ್ಷೇತ್ರದಲ್ಲಿ ಆಂಜನೇಯ ಹುಟ್ಟಿದ್ದಕ್ಕೆ ಪಂಪಾ ಪೂಜೆಯನ್ನು ಮಾಡೋದು ಬಹಳ ಶ್ರೇಷ್ಠ ಅಂಥೇಳಿ. ಪಂಪಾದೇವಿ ನೀರಿನ ರೂಪದಲ್ಲಿ ಗಂಗೆಯ ರೂಪದಲ್ಲಿ ಇರೋದ್ರಿಂದ ಆಕೆಯನ್ನು ಪೂಜೆ ಮಾಡ್ತಾರೆ. ಅದಕ್ಕಾಗಿ ಮೊದಲು ಅದಕ್ಕೂ ಕೂಡ ಸಂಕಲ್ಪ ಇರ್ತದೆ. ಒಂದು ತಂಬಿಗೆಯಲ್ಲಿ ನೀರನ್ನು ಹಾಕಿ ಅದರಲ್ಲಿ ಪಂಪಾಂ ಆಭಾಯಾಮಿ ಅಂಥೇಳಿ ಅಲ್ಲಿ ಪಂಪಾದೇವಿಯನ್ನು ಕರೆದು ಅದಕ್ಕೆ ಆ ಒಂದು ತಂಬಿಗೆಯನ್ನು ದೇವರ ಒಂದು ಆಂಜನೇಯ ಬಲಭಾಗದಲ್ಲಿ ಇಟ್ಟು ಪೂಜೆಯನ್ನು ಮಾಡಬೇಕು. ಅಲ್ಲೇನೂ ಕೂಡ ಧೂಪ ದೀಪ ನೈವೇದ್ಯ ಒಂದು ಸ್ವಲ್ಪ ಸಕ್ಕರೆ ನೈವೇದ್ಯವನ್ನು ತೋರಿಸ್ಬೇಕು. ನಂತರ ಆಂಜನೇಯ ಪೂಜೆಯನ್ನು ಮಾಡಬೇಕು. ಪೂಜೆ ಮಾಡೋಕ್ಕಿಂತ ಮುಂಚೆ ಆಂಜನೇಯನಿಗೆ ಧ್ಯಾನವನ್ನು ಮಾಡ್ಕೊಳ್ಬೇಕು. ಒಂದೇ ವಾನನನ ಸಿಂಹಕಗರ ಕ್ರೋಡಾಶ್ವವಕ್ತ್ರಾನ್ವಿತಂ ದಿವ್ಯಾಲಂಕರಣಂ ತ್ರಿಪಂಚನಯನಂ ದೇದೀಪ್ಯಮಾನಂ ರುಚ ಅಂಥೇಳಿ ಧ್ಯಾನಂ ಸಮರ್ಪಯಾಮಿ. ಆಗಚ್ಚ ಹನ್ಮದ್ದೇವ ಅಂಜನಾಗರ್ಭ ಸಂಭವ ಪೂಜಾ ಸಮಾಪ್ತಿ ಪರ್ಯಂತ ಭವ ಸನ್ನಿಭೋ ಮುದ ಅಂಥೇಳಿ ಶ್ರೀ ಆಂಜನೇಯ ತಾಭಿನಮಃ ಆಹ್ವಾನಾರ್ಥ ಅಕ್ಷತಾಂ ಸಮರ್ಪಯಾಮಿ. ಜಿತೇಂದ್ರಿಯ ನಮಸ್ತೆಸ್ತು ಪ್ರಸೀದ ಜಗತಾಂ ಪತೆ ರತ್ನಸಿಂಹಾಸನಂ ತುಭ್ಯಂ ದಾಸ್ಯಾಮಿ ಹನುಮತ್ಪ್ರಭೋ. ಆಂಜನೇಯ ನಾವು ಮಾಡುತ್ತಾ ಇರುವಂಥ ಈ ಪೂಜೆಗೆ ಈ ನಿನ್ನ ಸಾನ್ನಿಧ್ಯ ಬರಲಿ ಅಂಥೇಳಿ ಆಹ್ವಾನಾರ್ಥ ಅಕ್ಷತಾಂ ಸಮರ್ಪಯಾಮಿ. ಆಸನಾರ್ಥ ಅಕ್ಷತಾಂ ಸಮರ್ಪಯಾಮಿ. ಪಾದ್ಯಂ ಸಮರ್ಪಯಾಮಿ. ಅಸ್ತ್ಯೋರ್ಘ್ಯಂ ಸಮರ್ಪಯಾಮಿ. ಮುಖ್ಯ ಆಚಮನ್ಯಂ ಸಮರ್ಪಯಾಮಿ ಅಂಥೇಳಿ ನಂತರ 3 ಸಲ ಪ್ರೋಕ್ಷಣೆಯನ್ನು ಮಾಡಿಕೊಂಡು ನಂತರ ನೀವು ಮೂರ್ತಿಯನ್ನು ಇಟ್ಕೊಂಡಿದ್ರೆ ಅದಕ್ಕೆ ಪ್ರೋಕ್ಷಣೆಯನ್ನು ಮಾಡಿಕೊಳ್ಬೇಕು. ತೊಟ್ಟಲಲ್ಲಿ ಮೊದಲೇ ಹಾಕಿಡಬಾರ್ದು. ಮೊದಲು ಎಲ್ಲ ಪೂಜೆಯನ್ನು ಮುಗಿಸ್ಬೇಕು. ಎಲ್ಲಿವರೆಗೂ ಅಂದರೆ ಸ್ನಾನ ಆಗಬೇಕು, ಪಂಚಾಮೃತ ಸ್ನಾನ ಆಗಬೇಕು. ಅದೆಲ್ಲ ಆದಮೇಲೆ ನಂತರ ತೊಟ್ಟಲಲ್ಲಿ ಹಾಕಿ ಗೆಜ್ಜೆ ವಸ್ತ್ರವನ್ನು 16+2 ಗೆಜ್ಜೆ ವಸ್ತ್ರ ಆಂಜನೇಯನಿಗೆ ಇರಿಸಬೇಕು. ತೊಟ್ಟಲಲ್ಲಿರುವಂಥ ಆಂಜನೇಯನಿಗೂ ಇರಿಸಬೇಕು. ನೀವು ಫೋಟೋ ಇಟ್ಕೊಂಡಿದ್ರೆ ಈ ಫೋಟೋಕ್ಕೂ ಇರಿಸಬೇಕು. ನಂತರ ಆಂಜನೇಯನಿಗೆ ಗಂಧವನ್ನು ಇರಿಸಬೇಕು. ಅರಿಶಿನ ಕುಂಕುಮ ಏರಿಸಬಾರ್ದು ಆಂಜನೇಯನಿಗೆ. ಕೇವಲ ಬಿಳಿ ಗಂಧವನ್ನು ಮಾತ್ರ ಆಂಜನೇಯನಿಗೆ ಇರಿಸಬೇಕು. ಅಕ್ಷತೆಯನ್ನು ಹಾಕ್ಬೋದು. ನಾನಾ ಅಲಂಕಾರಾರ್ಥೆ ಅಕ್ಷತಾಂ ಸಮರ್ಪಯಾಮಿ ಅಂಥೇಳಿ. ಯಾಕಂದರೆ ಅವನಿಗೆಲ್ಲ ಅಲಂಕಾರ, ಕಿರೀಟದ ಧಾರಣ ಮಾಡೋಣ, ಎಲ್ಲ ಅಲಂಕಾರಗಳು ನಡೀತದೆ. ಆದರೆ ಅರಿಶಿನ ಕುಂಕುಮ ಅವನು ಬ್ರಹ್ಮಚಾರಿ ಅನ್ನೋದಕ್ಕೆ ನಾವು ಅರಿಶಿನ ಕುಂಕುಮವನ್ನು ಇರಿಸೋದಿಲ್ಲ. ಇನ್ನು ಜನಿವಾರ ಹಾಕುವುದು ಯಾರಿಗೆ ಮನೆಯೊಳಗೆ ಪದ್ಧತಿ ಇದೆ ಜನಿವಾರವನ್ನು ಕೂಡ ಹಾಕಬೇಕು. ಸ್ನಾನಂ ಸಮರ್ಪಯಾಮಿ ಅಂಥೇಳಿ ಸ್ನಾನವನ್ನು ಮಾಡಿಸ್ಬೇಕು. ಪಂಚಾಮೃತ ಅಭಿಷೇಕ ಮಾಡೋರಿದ್ದರೆ ಪಂಚಾಮೃತ ಅಭಿಷೇಕವನ್ನು ಮಾಡಬೇಕು. ಶುದ್ಧೋದಕ ಸ್ನಾನವನ್ನು ಮಾಡಿಸ್ಬೇಕು. ನಂತರ ಒರೆಸಿ ತೊಟ್ಲಲ್ಲಿ ಹಾಕಿ 16+2 ಗೆಜ್ಜೆ ವಸ್ತ್ರವನ್ನು ಇರಿಸಬೇಕು. ತುಳಸಿ ಅಲಂಕಾರ ಮಾಡಬೇಕು. ಹೂವಿನ ಅಲಂಕಾರವನ್ನು ಮಾಡಬೇಕು. ನಾನಾ ಥರದ ಹೂಗಳನ್ನು ಇರಿಸಬೇಕು. ಇಲ್ಲಿ ನಾನು ಆಂಜನೇಯನ ಅಷ್ಟೋತ್ತರವನ್ನು ವಿಡಿಯೋ ಕೆಳಗೆ ಹಾಕಿರ್ತೀನಿ, ನೋಡಿಕೊಂಡು ಆಂಜನೇಯನಿಗೆ ನಿಮಗೆ ಯಥಾಶಕ್ತಿ ಎಷ್ಟು ಸಾಧ್ಯನೋ ಅಷ್ಟು ಹೂಗಳನ್ನು ಇರಿಸ್ಬೋದು. ಇಲ್ಲ ಅಂದರೆ ಅಷ್ಟೋತ್ತರ ಹೇಳಿದರೂ ಸಾಕು. ಒಂದು ಹೂ ಇಟ್ಕೊಂಡು ಅಷ್ಟೋತ್ತರ ಹೇಳಿ ಆಂಜನೇಯನಿಗೆ ಇರಿಸಿದರೆ ಸಾಕು. ನಂತರ ತೊಟ್ಟಲನ್ನು ತೂಗಿ ಈ 13 ಹೆಸರುಗಳನ್ನು ಹೇಳಬೇಕು. ಓಂ ಹನುಮತೆ ನಮಃ, ವಾಯುಪುತ್ರಾಯ ನಮಃ, ಮಹಾಬಲಾಯ ನಮಃ, ಮಹಾರಾಮೇಷ್ಟಾಯ ನಮಃ, ಫಲ್ಗುಣಸಖಾಯ ನಮಃ, ಪಿಂಗಾಕ್ಷಾಯ ನಮಃ, ಅಮಿತ ವಿಕ್ರಮಾಯ ನಮಃ, ಕಪೀಶ್ವರಾಯ ನಮಃ, ಸೀತಾಶೋಕವಿನಾಶಕಾಯ ನಮಃ, ಲಕ್ಷ್ಮಣ ಪ್ರಾಣಧಾತ್ರೆ ನಮಃ, ದಶಗ್ರೀವಾಯ ದರ್ಪಗ್ನೇ ನಮಃ, ವೀರ ಹನುಮತೆ ನಮಃ ಅಂಥೇಳಿ ಆತನಿಗೆ ಹೆಸರನ್ನು ಇಟ್ಟು ತೊಟ್ಲನ್ನು ತೂಗಿ ನಂತರ ಧೂಪ ದೀಪ ನೈವೇದ್ಯವನ್ನು ಮಾಡಬೇಕು. ನೈವೇದ್ಯಕ್ಕೆ ಕಡ್ಲಿ ಉಸಳಿ ಅಂದರೆ ಬಹಳನೇ ಪ್ರೀತಿ. ಕೆಂಪು ಕಡಲೆ ಇರ್ತದಲ್ಲ, ಉಸಳಿ ಮಾಡ್ಕೊಳ್ಬೇಕು. ಸತ್ಯನಾರಾಯಣ ಪ್ರಸಾದವನ್ನು ಮಾಡಿಕೊಂಡು ಧೂಪ ದೀಪ. ಆಮೇಲೆ ಆಂಜನೇಯನಿಗೆ ಬಾಳೆಹಣ್ಣು ಅಂದರೆ ಬಹಳನೇ ಪ್ರೀತಿ. ಅದಕ್ಕಾಗಿ ಹಣ್ಣು ನೈವೇದ್ಯ ಮಾಡಬೇಕು. ತಾಂಬೂಲ ದಕ್ಷಿಣೆಯನ್ನು ನೈವೇದ್ಯ ಮಾಡಬೇಕು. ನಂತರ ಗೌರಿ ಇರ್ತಾಳಲ್ಲ, ಚೈತ್ರ ಗೌರಿ ಕೂತಾಳ, ಆಕೆಗೆ ಕೋಸಂಬರಿ ಪಾನಕ ನೈವೇದ್ಯವನ್ನು ಮಾಡಬೇಕು. ಈ ರೀತಿಯಾಗಿ ಹುಣ್ಣಿಮೆ ದಿವಸ ಸತ್ಯನಾರಾಯಣ ಪೂಜೆಯನ್ನು ಯಾರು ಮಾಡ್ತೀರೋ ಅವರು ಈ ಆಂಜನೇಯಂದು ಬೆಳಗ್ಗೆ ಬೇಗ ಆಗಬೇಕಾಗ್ತದೆ. ಅದರ ನೀವು ಬೇಕಾದ ಮತ್ತೊಂದು ಪೂಜೆಯನ್ನು ಮತ್ತೆ ಆಂಜನೇಯನ ಪೂಜೆ ಆದಮೇಲೆ ಮತ್ತೆ ಬೇರೆ ನೀವು ಸತ್ಯನಾರಾಯಣ ಪೂಜೆ ಮಾಡ್ತೀನಿ ಅಂದ್ರೆ ಮಾಡ್ಕೊಳ್ಬೋದು. ಬೆಳಗ್ಗೆ ಬೇಗ ಕುಲದೇವರ ಪೂಜೆ ಆದಮೇಲೆ ಆಂಜನೇಯರ ಪೂಜೆಯನ್ನು ನೀವು ಮಾಡಿರಿ. ಅದಾದಮೇಲೆ ಆಂಜನೇಯನ ತೊಟ್ಲಕ್ಕೆಲ್ಲ ಹಾಕಿ ಆದಮೇಲೆ ನೀವು ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಿದ್ರೆ ಮಾಡ್ಬೋದು. ಏನೇ ಮಾಡಿದರೂ ಸಂಕಲ್ಪವೆಲ್ಲವೂ ಬೇರೆ ಬೇರೆಯಾಗಿಯೇ ಮಾಡ್ಕೊಳ್ಬೇಕಾಗ್ತದೆ. ನಂತರ ದೇವರಿಗೆ ಎಲ್ಲ ಅಲಂಕಾರವನ್ನು ಮಾಡಿ ಆರತಿಯನ್ನು ಮಾಡಿ ನೈವೇದ್ಯ ಆರತಿ ಎಲ್ಲವನ್ನು ಮುಗಿಸಿದ ಮೇಲೆ ಆಂಜನೇಯನಿಗೆ 3 ಸಲ ಅರ್ಘ್ಯವನ್ನು ಕೊಡಬೇಕು. ನಂತರ ಒಂದು ವಿಶೇಷವಾದ ಶ್ಲೋಕದ ಅದರ ಜೊತೆಗೆ ಒಂದು ಕಥೆಯಾದ ಜನ್ಮೋತ್ಸವದ ಕಥೆಯನ್ನು ಹೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಜನ್ಮೋತ್ಸವದ ಕಥೆ ಹೇಳ್ತೀನಿ, ಅರ್ಘ್ಯ ಪ್ರದಾನ ಹೇಳ್ಕೊಡ್ತೀನಿ, ಮತ್ತು ಪೂಜಾ
ಸಮರ್ಪಣಾ ವಿಧಾನ, ಈ ಮೂರೂ ವಿಧಾನವನ್ನು ಹೇಳ್ಕೊಡ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.